ಮೊದಲನೆಯ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ? ಆಪ್ಷನ್ ಎ ಹೂಕೋಸು, ಆಪ್ಷನ್ ಬಿ ಬೀಟ್ರೋಟ್, ಆಪ್ಷನ್ ಸಿ ಮೂಲಂಗಿ, ಆಪ್ಷನ್ ಡಿ ಕ್ಯಾಪ್ಸಿಕಮ್. ಸರಿಯಾದ ಉತ್ತರ ಆಪ್ಷನ್ ಬಿ, ಬೀಟ್ರೋಟ್ ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ. ಎರಡನೆಯ ಪ್ರಶ್ನೆ, ಲಿಲ್ಲಿ ಪುಷ್ಪಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಲಿಲ್ಲಿ ಪುಷ್ಪಗಳ ನಾಡು ಎಂದು ಕೆನಡಾವನ್ನು ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ಮನುಷ್ಯರಂತೆ ನಿದ್ದೆಯಲ್ಲಿ ಕನಸು ಕಾಣುವ ಜೀವಿ ಯಾವುದು? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಬೆಕ್ಕು, ಆಪ್ಷನ್ ಸಿ ಸಿಂಹ, ಆಪ್ಷನ್ ಡಿ ಕೋತಿ. ಸರಿಯಾದ ಉತ್ತರ ಆಪ್ಷನ್ ಎ, ಮನುಷ್ಯರಂತೆ ನಿದ್ದೆಯಲ್ಲಿ ಕನಸು ಕಾಣುವ ಜೀವಿ ನಾಯಿ. ನಾಲ್ಕನೆಯ ಪ್ರಶ್ನೆ, ಯಾವ ಹಣ್ಣು ಮೊಡವೆಗಳನ್ನು ವೇಗವಾಗಿ ತೆಗೆದುಹಾಕುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ದ್ರಾಕ್ಷಿ ಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ಕಿತ್ತಳೆ ಹಣ್ಣು ಮೊಡವೆಗಳನ್ನು ವೇಗವಾಗಿ ತೆಗೆದುಹಾಕುತ್ತದೆ. ಐದನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಡ್ಯಾಮ್ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಈಜಿಪ್ಟ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರಪಂಚದಲ್ಲಿನ ಅತಿ ದೊಡ್ಡ ಡ್ಯಾಮ್ ಚೀನಾ ದೇಶದಲ್ಲಿದೆ. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅರಶಿನವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಅರಶಿನ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಏಳನೆಯ ಪ್ರಶ್ನೆ, ಮೀನಿನ ಮೊಟ್ಟೆ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ರಕ್ತ ಶುದ್ಧಿ, ಆಪ್ಷನ್ ಬಿ ಕಣ್ಣಿನ ಆರೋಗ್ಯ, ಆಪ್ಷನ್ ಸಿ ಮೂಳೆಗಳ ಆರೋಗ್ಯ, ಆಪ್ಷನ್ ಡಿ ಶುಗರ್ ಕಂಟ್ರೋಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಮೀನಿನ ಮೊಟ್ಟೆ ತಿನ್ನುವುದರಿಂದ ಕಣ್ಣಿನ ಆರೋಗ್ಯ ಮತ್ತು ಮೂಳೆಗಳ ಆರೋಗ್ಯ ಹೆಚ್ಚುತ್ತದೆ. ಎಂಟನೆಯ ಪ್ರಶ್ನೆ, ಹೃದಯವನ್ನು ತಲೆಯಲ್ಲಿ ಹೊಂದಿರುವ ಜೀವಿ ಯಾವುದು? ಆಪ್ಷನ್ ಎ ತಿಮಿಂಗಿಲ, ಆಪ್ಷನ್ ಬಿ ಇರುವೆ, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಸೀಗಡಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಹೃದಯವನ್ನು ತಲೆಯಲ್ಲಿ ಹೊಂದಿರುವ ಜೀವಿ ಸಿಗಡಿ. ಒಂಬತ್ತನೇ ಪ್ರಶ್ನೆ, ಅತ್ಯಂತ ಶುದ್ಧವಾದ ಚಿನ್ನ ಎಷ್ಟು ಕ್ಯಾರೆಟ್ ಇರುತ್ತದೆ? ಆಪ್ಷನ್ ಎ 18 ಕ್ಯಾರೆಟ್, ಆಪ್ಷನ್ ಬಿ 22 ಕ್ಯಾರೆಟ್, ಆಪ್ಷನ್ ಸಿ 24 ಕ್ಯಾರೆಟ್, ಆಪ್ಷನ್ ಡಿ 26 ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಸಿ, ಅತ್ಯಂತ ಶುದ್ಧವಾದ ಚಿನ್ನ 24 ಕ್ಯಾರೆಟ್ ಇರುತ್ತದೆ. ಹತ್ತನೆಯ ಪ್ರಶ್ನೆ, ಪ್ರತಿದಿನ ಬಿಸಿನೀರು ಕುಡಿಯುವುದರಿಂದ ಯಾವ ಸಮಸ್ಯೆ ವಾಸಿಯಾಗುತ್ತದೆ? ಆಪ್ಷನ್ ಎ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ, ಪ್ರತಿದಿನ ಬಿಸಿನೀರು ಕುಡಿಯುವುದರಿಂದ ಜೀರ್ಣಕಾರಿ ಸಮಸ್ಯೆ ಮತ್ತು ಮಲಬದ್ಧತೆ ಸಮಸ್ಯೆ ವಾಸಿಯಾಗುತ್ತದೆ. 11ನೇ ಪ್ರಶ್ನೆ, ಪ್ರಪಂಚದಲ್ಲೇ ಮೊಟ್ಟ ಮೊದಲು ಆಡಿರುವ ಆಟ ಯಾವುದು? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಕುಸ್ತಿ, ಆಪ್ಷನ್ ಸಿ ಕಬಡ್ಡಿ, ಆಪ್ಷನ್ ಡಿ ವಾಲಿಬಾಲ್. ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಪಂಚದಲ್ಲೇ ಮೊಟ್ಟ ಮೊದಲು ಆಡಿರುವ ಆಟ ಕುಸ್ತಿ. 12ನೇ ಪ್ರಶ್ನೆ,
ಬೇವಿನ ಎಲೆಗಳನ್ನು ತಿನ್ನುವುದರಿಂದ ಯಾವ ರೋಗ ಶಮನವಾಗುತ್ತದೆ? ಆಪ್ಷನ್ ಎ BP, ಆಪ್ಷನ್ ಬಿ ಹೊಟ್ಟೆ ಹುಣ್ಣು, ಆಪ್ಷನ್ ಸಿ ಮೈಗ್ರೇನ್, ಆಪ್ಷನ್ ಡಿ ಸಕ್ಕರೆ ಕಾಯಿಲೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಬೇವಿನ ಎಲೆ ತಿನ್ನುವುದರಿಂದ ಸಕ್ಕರೆ ಕಾಯಿಲೆ ಶಮನವಾಗುತ್ತದೆ. 13ನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿಂದರೆ ದೇಹದಲ್ಲಿ ಕ್ಯಾಲ್ಸಿಯಂ ಮಟ್ಟ ಬೇಗನೆ ಹೆಚ್ಚಾಗುತ್ತದೆ? ಆಪ್ಷನ್ ಎ ಮೂಲಂಗಿ, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಸಿ, ಪಾಲಕ್ ಸೊಪ್ಪು ತಿಂದರೆ ದೇಹದಲ್ಲಿ ಕ್ಯಾಲ್ಸಿಯಂ ಮಟ್ಟ ಬೇಗನೆ ಹೆಚ್ಚಾಗುತ್ತದೆ. 14ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ತಲೆಗೂದಲು ಉದುರುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ವಿಟಮಿನ್ ಬಿ ಕೊರತೆಯಿಂದ ತಲೆಗೂದಲು ಉದುರುತ್ತದೆ. 15ನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ನೀಲಿ ಸೇಬು ಸಿಗುತ್ತದೆ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಇಂಡೋನೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ, ಅಮೇರಿಕಾ ದೇಶದಲ್ಲಿ ನೀಲಿ ಸೇಬು ಹಣ್ಣು ಸಿಗುತ್ತದೆ. 16ನೇ ಪ್ರಶ್ನೆ, ಮಾಂಸ ತಿಂದ ನಂತರ ಯಾವುದನ್ನು ಸೇವಿಸಿದರೆ ಬೇಗ ಜೀರ್ಣವಾಗುತ್ತದೆ? ಆಪ್ಷನ್ ಎ ತುಪ್ಪ, ಆಪ್ಷನ್ ಬಿ ನಿಂಬೆ ನೀರು, ಆಪ್ಷನ್ ಸಿ ಶುಂಠಿ ಚಹಾ, ಆಪ್ಷನ್ ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಮಾಂಸಾಹಾರ ತಿಂದ ನಂತರ ನಿಂಬೆ ನೀರು ಅಥವಾ ಶುಂಠಿ ಚಹಾ ಸೇವಿಸಿದರೆ ಬೇಗ ಜೀರ್ಣವಾಗುತ್ತದೆ. 17ನೇ ಪ್ರಶ್ನೆ, ಯಾವ ನಗರವನ್ನು ವಜ್ರದ ನಗರಿ ಅಂದರೆ ಡೈಮಂಡ್ ಸಿಟಿ ಅಂತ ಕರೆಯಲಾಗುತ್ತದೆ? ಆಪ್ಷನ್ ಎ ಸೂರತ್, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಎ, ಸೂರತ್ತನ್ನು ವಜ್ರದ ನಗರಿ ಎಂದು ಕರೆಯಲಾಗುತ್ತದೆ. 18ನೇ ಪ್ರಶ್ನೆ, ಮಹಾಭಾರತದಲ್ಲಿ ಕರ್ಣನ ತಂದೆ ಯಾರು? ಆಪ್ಷನ್ ಎ ಧೃತರಾಷ್ಟ್ರ, ಆಪ್ಷನ್ ಬಿ ವಾಯುದೇವ, ಆಪ್ಷನ್ ಸಿ ಇಂದ್ರದೇವ, ಆಪ್ಷನ್ ಡಿ ಸೂರ್ಯದೇವ. ಸರಿಯಾದ ಉತ್ತರ ಆಪ್ಷನ್ ಡಿ, ಮಹಾಭಾರತದಲ್ಲಿ ಕರ್ಣನ ತಂದೆ ಸೂರ್ಯದೇವ. 19ನೇ ಪ್ರಶ್ನೆ, ಯಾವ ರಾಶಿಯವರು ಬೆಳ್ಳಿಯ ಉಂಗುರ ಧರಿಸಿದರೆ ಹಣದ ಯೋಗ ಹೆಚ್ಚಾಗುತ್ತದೆ? ಆಪ್ಷನ್ ಎ ಮೇಷ ಮತ್ತು ಧನುರಾಶಿ, ಆಪ್ಷನ್ ಬಿ ವೃಷಭ ಮತ್ತು ಕರ್ಕಾಟಕ ರಾಶಿ, ಆಪ್ಷನ್ ಸಿ ಮಿಥುನ ಮತ್ತು ಕನ್ಯಾ ರಾಶಿ, ಆಪ್ಷನ್ ಡಿ ಮೀನ ಮತ್ತು ಕುಂಭ ರಾಶಿ. ಸರಿಯಾದ ಉತ್ತರ ಆಪ್ಷನ್ ಬಿ, ವೃಷಭ ಮತ್ತು ಕರ್ಕಾಟಕ ರಾಶಿಯವರು ಬೆಳ್ಳಿಯ ಉಂಗುರ ಧರಿಸಿದರೆ ಹಣದ ಯೋಗ ಹೆಚ್ಚುತ್ತದೆ. 20ನೇ ಪ್ರಶ್ನೆ, ರಾವಣನ ಸಹೋದರನಾಗಿ ರಾಮನ ಪರ ಸೇರಿದವರು ಯಾರು? ಆಪ್ಷನ್ ಎ ಕುಂಭಕರ್ಣ, ಆಪ್ಷನ್ ಬಿ ಇಂದ್ರಜಿತ್, ಆಪ್ಷನ್ ಸಿ ವಿಭೀಷಣ, ಆಪ್ಷನ್ ಡಿ ಅಕ್ಷಕುಮಾರ. ಸರಿಯಾದ ಉತ್ತರ ಆಪ್ಷನ್ ಸಿ, ರಾವಣನ ಸಹೋದರನಾಗಿ ರಾಮನ ಪರ ಸೇರಿದವರು ವಿಭೀಷಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.